ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ, ಜೊತೆಗೆ ಅಂಗವಿಕಲರಿಗೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು. ಒಂದು ಕಡೆ ಗೃಹಲಕ್ಷ್ಮಿ ಪರಿಶೀಲನೆ ಆಯ್ತು, ವೆರಿಫಿಕೇಶನ್ ಆಯ್ತು, ಪರಿಷ್ಕರಣೆ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳನ್ನ ಹೊರಹಾಕಿದ್ರು. ಮತ್ತೆ ಹೊಸದಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಲಿಕ್ಕೆ ಒತ್ತಾಯವನ್ನ ಮಾಡಿ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿದ್ರು ಮತ್ತು ಅರ್ಜಿಯನ್ನ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಶಕ್ತಿ ಯೋಜನೆಯಲ್ಲಿ ಬದಲಾವಣೆ ಆಯಿತು. ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಗೃಹ ಜ್ಯೋತಿಯಲ್ಲಿ ದೊಡ್ಡದಾದಂತಹ ಬದಲಾವಣೆ, ಅಲ್ಲಿ ಕೂಡ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ಕೊಳ್ತಾ ಇದ್ದಾರೆ. ಇನ್ನು ಇದನ್ನೆಲ್ಲ ಗ್ಯಾರಂಟಿಗಳನ್ನ ಹೊರತುಪಡಿಸಿ ಈ ಪಿಂಚಣಿ ಯೋಜನೆ ಕಡೆಗೆ ಸರ್ಕಾರ ಗಮನ ಹರಿಸ್ತಾ ಇದೆ. ಒಂದು ಕಡೆ ಗೃಹಲಕ್ಷ್ಮಿಯಲ್ಲಿ ಬರೀ ಗೃಹಲಕ್ಷ್ಮಿಯರು, ಈ ಪಿಂಚಣಿ ಯೋಜನೆಯಲ್ಲಿ ಹಿರಿಯ ನಾಗರಿಕರು ಬಂದ್ರು, ಅಂಗವಿಕಲರು ಕೂಡ ಬಂದ್ರು, ವಿಧವಾ ಮಹಿಳೆಯರು ಕೂಡ ಬಂದ್ರು. ಇದರಲ್ಲಿ ವೃದ್ಧರು, ಪುರುಷ ಮತ್ತು ಹೆಣ್ಣು ಮಕ್ಕಳು ಕೂಡ ಬರ್ತಾರೆ. ಒಂದು ಕಡೆ ವಿಧವಾ ಮಹಿಳೆಯರು ಬರ್ತಾರೆ, ಇನ್ನೊಂದು ಕಡೆ ಅಂಗವಿಕಲರು ಬರ್ತಾರೆ. ರಾಜ್ಯದಲ್ಲಿ ಹೆಚ್ಚಾನೆಚ್ಚು ಪಿಂಚಣಿ ಪಡೀತಕ್ಕಂಥವ್ರು ಬಹಳಷ್ಟು ಜನ. ಸೊ ಹೀಗಾಗಿ ಇಲ್ಲಿಯೂ ಕೂಡ ವೆರಿಫಿಕೇಶನ್ ಪ್ರಾರಂಭವಾಗಿದೆ. ವೆರಿಫಿಕೇಶನ್ ಅನ್ನೋದಕ್ಕಿಂತನೂ ಪರಿಷ್ಕರಣೆ ಅಂತ ಅನ್ನೋದು ಬೆಟ್ರು. ಬರೀ ವೆರಿಫಿಕೇಶನ್ ಮಾಡಿ ಬಿಡ್ತಾರಂದ್ರೆ ಅಲ್ಲ, ಬಿಡೋದಿಲ್ಲ. ಲಕ್ಷಾಂತರ ಫಲಾನುಭವಿಗಳನ್ನ ಈ ಯೋಜನೆಯಿಂದನೂ ಕೂಡ ತೆಗೆದುಹಾಕುವಂತಹ ಒಂದು ಕ್ರಮ ಅಂತ ಹೇಳಬಹುದು. ಸೊ ಹಾಗಾದ್ರೆ ಈ ಪರಿಷ್ಕರಣೆ ಆಲ್ರೆಡಿ ಪ್ರಾರಂಭವಾಗಿದೆ. ಲಕ್ಷಾಂತರ ಫಲಾನುಭವಿಗಳನ್ನು ತೆಗೆದುಹಾಕುವಂತಹ ಕೆಲಸ ಸ್ಟಾರ್ಟ್ ಆಗಿದೆ. ಈಗಾಗಲೇ ನೀವು ಗಮನ ಹರಿಸಿರಬಹುದು, ಈಗಾಗಲೇ SIR ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಲಕ್ಷಾಂತರ ಫಲಾನುಭವಿಗಳು ಮೃತಪಟ್ಟವರು, ಈಗಾಗಲೇ ದುಡ್ಡನ್ನು ಪಡ್ಕೊಳ್ತಕ್ಕಂಥವ್ರು, ಅವರೆಲ್ಲರನ್ನು ಕೂಡ ಈ ಯೋಜನೆಗಳಿಂದ ಹೊರಹಾಕೋದು ಅದೇ ಒಂದು ಮುಖ್ಯವಾದ ಧ್ಯೇಯ ಸರ್ಕಾರದಾಗಿದೆ. ಯಾಕಂದ್ರೆ ನೂರಾರು ಕೋಟಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದನೇ ನಷ್ಟ ಅನುಭವಿಸಿದೆ. ಇನ್ನು ಪಿಂಚಣಿ ಯೋಜನೆಯಿಂದ ಅದೆಷ್ಟು ನಷ್ಟ ಅನುಭವಿಸಿದೆ ಗೊತ್ತಿಲ್ಲ. ಇಲ್ಲಿಯೂ ಕೂಡ ಬಹಳ ವರ್ಷದಿಂದನೇ ನಷ್ಟ ಅನುಭವಿಸ್ತಾ ಬಂದಿದೆ. ಬಹುತೇಕ ಮೃತಪಟ್ಟವರ ಹೆಸರಿನಲ್ಲಿ ಹಾಗೆ ಪಿಂಚಣಿ ಜಮಾ ಆಗ್ತಾ ಬಂದಿದೆ. ಅವರ ಅಕೌಂಟ್ನಿಂದ ATM ಮುಖಾಂತರ ದುಡ್ಡನ್ನು ವಿಡ್ರಾಲ್ ಮಾಡ್ಕೊಳ್ಳೋದು. ಯಾಕಂದ್ರೆ ಮೃತಪಟ್ಟವರು ATM ಏನು ತೆಗೆದುಕೊಂಡು ಹೋಗೋದಿಲ್ಲವಲ್ಲ, ATM ಆಕ್ಟಿವ್ ಇರುತ್ತೆ. ಮರಣ ಪ್ರಮಾಣ ತೆಗೆಸಿದ್ರೆ ಮಾತ್ರ ಎಲ್ಲ ಯೋಜನೆಗಳು ಬಂದ್ ಆಗತ್ತೆ. ಆ ಮರಣ ಪ್ರಮಾಣ ಪತ್ರ ತೆಗೆಸಿರೋದಿಲ್ಲ. ಅದು ಹಾಗೆ ಅಕೌಂಟ್ಗಳು ಚಾಲ್ತಿಯಲ್ಲಿರುತ್ತೆ. ಜೊತೆಗೆ ಈ ATM ಇರಲಿಲ್ಲ ಅಂದ್ರೂ ಮೊಬೈಲ್ ಇರುತ್ತೆ. ಆ ಮೊಬೈಲ್ನಲ್ಲಿ ಫೋನ್‌ಪೇ, ಗೂಗಲ್ ಪೇ ಇರುತ್ತೆ. ಅದರಿಂದನಾದ್ರೂ ದುಡ್ಡನ್ನು ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡೋದು. ಸೊ ಏನೋ ಒಂದು ಕಡೆ ಹೆಲ್ಪ್ ಆಗತ್ತಲ್ವಾ? ಅದೇನು ಬಿಡಿ ಇಷ್ಟೇ ದುಡ್ಡು ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಆ ದುಡ್ಡೇ ಎಷ್ಟೋ ಹೆಲ್ಪ್ ಆಗತ್ತೆ ಮನೆಯವರಿಗೆ. ಅದಕ್ಕಾಗಿ ಈ ರೀತಿ ಮಾಡ್ತಾ ಇರೋದರಿಂದ ಸರ್ಕಾರಕ್ಕೆ ಬಹಳಷ್ಟು ನಷ್ಟ ಆಗ್ತಾ ಇದೆ. ಲಕ್ಷಾಂತರ ಫಲಾನುಭವಿಗಳು ಈ ರೀತಿ ವಂಚನೆ ಮಾಡ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದು ಇಲ್ಲಿಯೂ ಕೂಡ ವೆರಿಫಿಕೇಶನ್ ಪ್ರಾರಂಭ ಹಂಚಿಕೊಂಡಿದೆ. ಜೊತೆಗೆ ಈಗಾಗಲೇ ಹಿಂದಿನ ಒಂದು ವರ್ಷದಲ್ಲಿ ಗಮನ ಹರಿಸಿದ್ರೆ ಸುಮಾರು 23 ಲಕ್ಷ ಫಲಾನುಭವಿಗಳನ್ನ ನಾವು ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಿದೀವಿ ಅಂತ ಮಾಹಿತಿ ಹರಿದಾಡ್ತಾ ಇತ್ತು. ಜೊತೆಗೆ ಈ ಸಂದರ್ಭದಲ್ಲಿಯೂ ಕೂಡ ಅದೇ ರೀತಿ ಆಗಬಹುದಾದಂತಹ ಸಾಧ್ಯತೆ ಇದೆ. ಸುಮಾರು ನನ್ನ ಅಂದಾಜಿನ ಪ್ರಕಾರ 4 ರಿಂದ 5 ಲಕ್ಷ ಫಲಾನುಭವಿಗಳನ್ನಾದರೂ ಈ ಯೋಜನೆಯಿಂದ ತೆಗೆದುಹಾಕುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಮೃತಪಟ್ಟವರು ಕೂಡ ಬಹಳಷ್ಟು ಜನ ಸಿಗ್ತಾರೆ. ಸೊ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಪಿಂಚಣಿಲಂತರೂ ಬಹಳಷ್ಟು ಜನ ಅರ್ಜಿ ಸಲ್ಲಿಸ್ತಾರೆ. ಅದೇನು ಹೇಳಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಜನ ಅರ್ಜಿಯನ್ನು ಸಲ್ಲಿಸ್ತಾರೆ. ಅಂಗವಿಕಲರು ಇರಲಿಲ್ಲ ಅಂದರೂ ಸಹಿತ ಎಲ್ಲೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ, ನಾನು ಅಂಗವಿಕಲ ಇದ್ದೀನಿ ಅಂತ ಹೇಳ್ಬಿಟ್ಟು ದುಡ್ಡನ್ನು ಪಡ್ಕೊಳ್ಳೋದು. ಈ ರೀತಿ ಸಾಕಷ್ಟು ಜನ ಮಾಡ್ತಾ ಇದ್ದಾರಂತೆ. ಅದಕ್ಕಾಗಿ ವೆರಿಫಿಕೇಶನ್ ಸರಿಯಾಗಿ ಮಾಡಿ ತದನಂತರ ನಿಮಗೆ ಪಿಂಚಣಿಯನ್ನು ಒದಗಿಸಿ ಕೊಡುವಂಥದ್ದು. ಇಲ್ಲಿಯೂ ಕೂಡ ಡಿಲೇ ಆಗ್ತಾ ಇದೆ, ನಿಮ್ಮ ಗಮನದಲ್ಲಿರ್ಬೋದು. ಮತ್ತು ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದನೂ ಕೂಡ ಈ ಪಿಂಚಣಿ ಯೋಜನೆಯಲ್ಲಂತರೂ ಡಿಲೇ ಇದ್ದೇ ಇದೆ. 1 ತಿಂಗಳ ಹಣ 2 ತಿಂಗಳ ನಂತರ, ಮತ್ತೊಂದು ತಿಂಗಳ ನಂತರ, ಈ ರೀತಿ 1 ತಿಂಗಳ ಹಣವನ್ನು ಅದೇ ತಿಂಗಳಲ್ಲಿ ಮೊದಲು ಜಮಾ ಮಾಡ್ತಿದ್ರು. ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಈಗ ಜುಲೈ ಪ್ರಾರಂಭವಾಯ್ತಂದ್ರೆ ಜುಲೈ ತಿಂಗಳ ಹಣ ಜುಲೈ 1ನೇ ತಾರೀಕಿನಿಂದ ಜುಲೈ 5ನೇ ತಾರೀಕು ಒಳಗಾಗಿ ಕ್ಲಿಯರ್ ಆಗ್ತಾ ಇತ್ತು. ಆಗಸ್ಟ್ ಪ್ರಾರಂಭವಾಯ್ತಂದ್ರೆ ಆಗಸ್ಟ್ 1ನೇ ತಾರೀಕಿನಿಂದ ಆಗಸ್ಟ್ 5ನೇ ತಾರೀಕು ಒಳಗಾಗಿ ಕೇವಲ 5 ದಿನದ ಒಳಗಾಗಿ ಎಲ್ಲ ಪಿಂಚಣಿದಾರರಿಗೆ ಜಮಾ ಆಗ್ತಾ ಇತ್ತು. ಮತ್ತು ಆವಾಗ ಯಾವುದೇ ರೀತಿ ತಾಂತ್ರಿಕ ದೋಷ ಅದು ಇದು ಅಂತ ಏನು ಹೇಳ್ತಾ ಇರಲಿಲ್ಲ ಕಾರಣ ಸರ್ಕಾರ. ಆದರೆ ಗ್ಯಾರಂಟಿಗಳು ಬಂದಾಗಿನಿಂದ ಗೃಹಲಕ್ಷ್ಮಿಯಲ್ಲಿ ತಾಂತ್ರಿಕ, ಅನ್ನಭಾಗ್ಯದಲ್ಲಿ DBT ಮುಖಾಂತರ ದುಡ್ಡು ಜಮಾ ಮಾಡ್ತಿದ್ರಲ್ವಾ, ಆವಾಗಲೂ ಕೂಡ ತಾಂತ್ರಿಕ ದೋಷ ಅದು ಇದು ಅಂತ ಬರೀ ಹೇಳ್ತಾ ಬಂದರು. ಆದರೆ ಈಗ ಪಿಂಚಣಿ ಯೋಜನೆಯಲ್ಲಿಯೂ ಕೂಡ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಅರ್ಹತೆ ಹೊಂದಿದಂತಹ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಕೊಡ್ತೀವಂತ ಹೇಳಿದ್ದಾರೆ. ಓಕೆ, ಇನ್ನು ಅನರ್ಹತೆ ಯಾರು ಹೊಂದಿದ್ದಾರೆ ಅವರೆಲ್ಲರನ್ನು ಕೂಡ ತೆಗೆದಾಕ್ತಿದ್ದಾರೆ ಮತ್ತು ಅನುಮಾನ ಬಂದಂಥವ್ರನ್ನು ಕೂಡ ತೆಗೆದಾಕ್ತಾ ಇದ್ದಾರೆ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಇದೆ ನೋಡಿ. ಯಾರು ಅರ್ಹತೆಯನ್ನ ಹೊಂದಿರ್ತೀರಿ ಅವರನ್ನ ಈಗ ಉಳಿಸ್ತಾ ಇದ್ದಾರೆ, ಓಕೆ ಬೆಟರು. ಇನ್ನು ಯಾರು ಅರ್ಹತೆಯನ್ನು ಹೊಂದಿಲ್ಲ ಅವರನ್ನ ಮಾತ್ರ ತೆಗೆದಾಕ್ತಾ ಇಲ್ಲ.
ಅರ್ಹತೆ ಹೊಂದಿರ್ತಾರೆ. ಅವರ ಮೇಲೆ ಅನುಮಾನ ಬಂದರೂ ಸಹಿತ ಅವರನ್ನ ತೆಗೆದುಹಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗ ನಿಮ್ಮ ಮೇಲೆ ಅನುಮಾನ ಬಂತು, ನೀವು ಬದುಕಿದಿರಿ. ನೀವು ವೃದ್ಧರಿದ್ದೀರಿ ಅಥವಾ ವಿಧವಾ ಮಹಿಳೆಯರಿದ್ದೀರಿ ಅಥವಾ ಅಂಗವಿಕಲರಿದ್ದೀರಿ, ನೀವು ಬದುಕಿದ್ದೀರಿ. ಆದ್ರೆ ನಿಮ್ಮ ಅಕೌಂಟ್‌ಗಳಿಗೆ ದುಡ್ಡು ಜಮಾ ಆಗ್ಬೇಕಂದ್ರೆ ನಿಮ್ಮ ಮೇಲೆ ಅನುಮಾನ ಬಂತು, ನೀವು ತೀರಿ ಹೋಗಿದ್ದೀರಿ ಅಂತ ಏನಾದ್ರೂ ಕನ್ಸಿಡರ್ ಆದ್ರೆ, ಸೊ ಒಂದು ಕ್ಷಣದಲ್ಲಿ ನಿಮ್ಮನ್ನು ಕೂಡ ತೆಗೆದುಹಾಕಿರ್ತಾರೆ. ಆದ್ರೆ ನೀವು ಬದುಕಿದ್ರೆ ನಿಮ್ಮ ಅಕೌಂಟ್‌ಗಳಿಗೆ ಕಳೆದ 2, 3 ತಿಂಗಳಿನಿಂದ ಪಿಂಚಣಿ ಬಂದೇ ಇಲ್ಲ ಅಂದ್ರೆ, ಸರ್ಕಾರ ಡಿಲೇ ಮಾಡ್ತಾ ಇದೆ ಆದ್ರೆ 1 ಅಥವಾ 2 ಕಂತು. ಆದ್ರೆ ನಿಮಗೆ 3, 4 ತಿಂಗಳಿನಿಂದ ಪಿಂಚಣಿ ಬರ್ತಾ ಇಲ್ಲ, ಸಂಪೂರ್ಣ ಸ್ಟಾಪ್ ಆಗಿದೆ ಅಂದ್ರೆ, ನೀವು ಒಂದ್ ಕೆಲಸ ಮಾಡಿ ಅಂತ ಸರ್ಕಾರ ತಿಳಿಸಿದೆ. ನಾವು ಅನುಮಾನ ಬಂದಂಥವ್ರನ್ನ ತೆಗೆದುಹಾಕ್ತಿದೀವಲ್ಲ, ಅದಕ್ಕಾಗಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನಿಮ್ಮ ಯಾವ ಬ್ಯಾಂಕ್ ಅಕೌಂಟನ್ನ ಲಿಂಕ್ ಮಾಡಿಸಿರ್ತೀರಿ ಪಿಂಚಣಿ ಯೋಜನೆಗೆ, ಆ ಬ್ಯಾಂಕ್‌ಗೆ ಹೋಗಿ ಅಲ್ಲಿ ನೀವು ಜೀವಿತ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅದರ ಬಗ್ಗೆ ಚರ್ಚೆ ಮಾಡಿ ಅದರ ಮೇಲಧಿಕಾರಿಗಳಿಗೆ ಕಳಿಸ್ತಾರೆ. ಮತ್ತೆ ನಿಮಗೆ ಎಂದಿನಂತೆ ಪಿಂಚಣಿ ಜಮಾ ಆಗತ್ತೆ ಅಂತ ಸ್ಪಷ್ಟಪಡಿಸಿದೆ. ಸೊ ನಿಮ್ಮ ಮೇಲೆ ಅನುಮಾನ ಬಂದು ನಿಮ್ಮನ್ನ ತೆಗೆದುಹಾಕಿರ್ತಾರೆ. ರಿಯಲಿ ನೀವು ಮೃತಪಟ್ಟಿದ್ದೀರಿ ಅಂತಲ್ಲ. ಸೊ ಅನುಮಾನ ಬಂದರೂ ಸಹಿತ ತೆಗೆದುಹಾಕ್ತಿದ್ದಾರೆ. ಆದ್ರೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಮ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ಬೇಕಂತ. ಸೊ ಇದನ್ನ ಮಾಡಿದ್ರೆ ಮಾತ್ರ ನೀವು ದುಡ್ಡನ್ನ ಪಡ್ಕೊಳ್ತೀರಿ. ಇಲ್ಲಾಂದ್ರೆ ದುಡ್ಡನ್ನ ಪಡ್ಕೊಳ್ಳೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡಿ. ಯಾರಿಗೆ ದುಡ್ಡು ಬರ್ತಾ ಇಲ್ಲ, ದುಡ್ಡು ಬರ್ತಾ ಇದ್ರೆ ಒಳ್ಳೆಯದು. ಅದು ಜಮಾ ಆಗ್ತಾ ಬರ್ತಾ ಇದೆ. 1 ತಿಂಗಳದ ಡಿಲೇ ಆಗಿದ್ರೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಸರ್ಕಾರವೇ ಖುದ್ದಾಗಿ ಡಿಲೇ ಮಾಡ್ತಿದೆ. 3, 4 ತಿಂಗಳಿನಿಂದ ದುಡ್ಡು ಬಂದಿಲ್ಲ ಅಂದ್ರೆ ಈ ಕೆಲಸ ಮಾಡೋದೇ ಬೆಟರು. ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗುವಂಥದ್ದು. ಸೊ ಓಕೆ. ಸೊ ಇದರ ಬಗ್ಗೆ ನಾನು ಸಂಪೂರ್ಣ ಡೀಟೇಲ್ಸನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೆ ಪಿಂಚಣಿ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಬೇಕಾಗಿದ್ರು ಅಥವಾ ಬೇರೆ ಬೇರೆ ಸ್ಕೀಮ್ಸ್‌ಗಳ ಬಗ್ಗೆ ಡೌಟ್ಸ್ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಇನ್‌ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಸೊ ಈ ವಿಷಯವನ್ನ ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಕ್ಲಾರಿಫಿಕೇಷನ್ ಸಿಗಲಿ.